ಅಲ್ಲಿ ಗಿರ್ಜಿ. ಓ, ಯಾವ ಮಹಾಲಕ್ಷ್ಮೀರ್ ನೋಡಲಿ ಅಂತಲೇ ಗೊತ್ತಾಯ್ತಾ ಇಲ್ಲ ಕಣವ್ವ. ಹ್ಞೂ ಹ್ಞೂ, ನಮ್ಮ ಮನೆಗೆ ಬಂದಿರೋ ನನ್ನ ಮಹಾಲಕ್ಷ್ಮಿನೂ ಚೆನ್ನಾಗಿ ತಯಾರಾಗವಳೆ. ಹ್ಞೂ, ಜೋಡಿ ಮಲ್ಲಿಗೆ ಹೂವಂತೆ, ಹ್ಞೂ, ಬೊಟ್ಟಂತೆ, ಹ್ಞೂ, ಏನು ಕೊಳ್ನಾಗ ಸರ ಅಂತೆ. ಓ, ಭಾರಿ ಚೆನ್ನಾಗಿ ರೆಡಿ ಆಗವಳೆ. ಇನ್ನು ಪೂಜೆ ಮಾಡಿಸ್ಕೊಳಕ್ಕೆ ಬಂದು ಮಹಾಲಕ್ಷ್ಮಿ ನೋಡಕ್ಕಂತೂ ಎರಡು ಕೋಣು ಸಾಲ್ತಾ ಇಲ್ಲ. ಅಲ್ಲ ಗಿರಿಜಿ, ಸೊಂಟದಾಗ ಒಂದು ಡಾಬ್ ಹಾಕೊಂಡ್ರೆ ಹಾಂ, ಒಳ್ಳೆ ಒನಕೆ ಓಬವ್ವನ ಥರ ಕಾಣ್ತಾ ಇದ್ದೆ ಕಣವ. ಓ, ನಿಮ್ಮ ಕೋಣಿಗೆ ಒನಕೆ ಹೋಗೋನ್ ಥರ ನಾ ಕಾಣಿಸ್ತಾ ಇದ್ದೀನಿ. ಅಯ್ಯ, ಅಲ್ಲ ಕೊಟ್ರಿ ಅಕ್ಕಪಕ್ಕದವ್ರ ಮನೆ ಹೆಣ್ಣು ಮಕ್ಕಳು ಇವತ್ತು ಸಿರಿ ಸಿಂಗಾರ ಮಾಡಿಕೊಂಡು ಇಟ್ಟು ಬದ್ದ ಬಂಗಾರನ ಇದ್ದಿದ್ರಲ್ಲೇನೆ ಅದೇನು ಅಷ್ಟು ಕಾಸ್ಟ್ಲಿ ಸೀರೆ ಐತೋ ಅಷ್ಟು ಕಾಸ್ಟ್ಲಿ ಸೀರೆನ ಇವತ್ತು ದೇವರಿಗೆ ಉಟ್ಕೊತಾರೆ, ಅವರು ಉಡಿಸ್ಕೊತಾರೆ. ನಾನು ಹುಟ್ಟಿರೋದ್ರಾಗೆ ಇಷ್ಟು ಮೇಕಪ್ ಮಾಡ್ಕೊಂಡಿರೋದು ನೋಡ್ಬಿಟ್ರೆ ನೀವು ಹಿಂಗೆ ಹೇಳ್ತಿದ್ದೀರ. ಇನ್ನು ಅಕ್ಕಪಕ್ಕದ ಮನೆ ಹೆಣ್ಣು ಮಕ್ಕಳು ಇದ್ದು ಬದ್ದು ಮನೆಯಾಗ ಬ್ಯಾಂಕ್ನಾಗ ಅಲ್ಲಿ ಇರೋ ಬಂಗಾರ ಇಲ್ಲಿರೋ ಬಂಗಾರ ಈಗೆಲ್ಲ ಹೇರ್ಕೊಂತಾವ್ರೆ ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತ. ನಾನು ಏನು ಇರೋ ಬಂಗಾರನ ಸ್ವಲ್ಪ ಹಾಕೊಂಡಿದ್ದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಲ್ಲ. ಅಯ್ಯ ಗಿರ್ಜಿ, ಪಾಪ ಬಂತೆ. ಅಲ್ಲ ಕಣವ, ಅಕ್ಕಪಕ್ಕದವ್ರ ಮನೆ ಹೆಣ್ಣು ಮಕ್ಕಳನ್ನ ನೋಡೋಕೆ ನಾನು ಯಾಕಲಿ ಹೋಗ್ಲಿ? ನನ್ನ ಮನೆಯಾಗೆ ಕಣ್ಣಿಗೆ ತಂಪಾಗಂತ ಮಹಾಲಕ್ಷ್ಮಿ ಇದ್ದವಳೆ, ಇನ್ನು ಅಕ್ಕಪಕ್ಕದ ಮನೆಗೆ ಯಾಕೆ ಹೋಗ್ಲಿ? ಅಯ್ಯೋ ಅಲ್ಲ ಕಣವ, ಬಂಗಾರ ಏರ್ಕೊಂಡ್ರೆ ಮಹಾಲಕ್ಷ್ಮಿ ಬರ್ತದ? ಯಾರು ಹೇಳಿದ್ರು ಅಂತೀನಿ. ಭಕ್ತಿಯಿಂದ ಕೊಯ್ ಮುಗಿದು ನಮ್ಮ ಹತ್ರ ಎಟ್ಟಾಯ್ತದೋ ಒಟ್ಟು ಪೂಜೆ ಪುನಸ್ಕಾರ ಮಾಡಿಬಿಟ್ಟು ನಮ್ಮ ಹತ್ರ ಆದಷ್ಟು ದಾನ ಧರ್ಮ ಮಾಡಿ ಒಳ್ಳೇದು ಮಾಡೋಕ್ಕಾಗಲಿ, ಹೋದ್ರೂ ಕೆಟ್ಟದ್ದು ಮಾಡದೆ ಹೋದರೆ ಆ ಮಹಾಲಕ್ಷ್ಮಿ ಹಂಗೆ ಜಲ್ 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 ಅಂತ ಬರ್ತಾಳಪ್ಪ. ಓದು ಬಿಟ್ಬಿಟ್ಟು ಇದು ಬದ ಬಂಗಾರನ ಗಂಡಂತಾವ 10,000 ಅಲ್ಲ 20,000 ರೂಪಾಯಿ ಸೀರೆ ತಗೊಬರ್ದಿ ಅಂತ ಹಾಕೊಂಡು ಉಟ್ಕೊಂಡು ಜಲ 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 ಅಂತ ತಿರುಗಿದ್ರೆ ಮಾತ್ರಕ್ಕೆ ಮಹಾಲಕ್ಷ್ಮಿ ಬರಲ್ಲ ಕಣಮ್ಮ. ಮಹಾಲಕ್ಷ್ಮಿ ಹೋಯ್ತಾವಳೆ. ಇರೋದ್ರಲ್ಲಿ ಒಂದು ಸ್ವಲ್ಪ ಉಳಿಸಿದ್ರೆ ಅದೇ ಮಹಾಲಕ್ಷ್ಮಿ ಉಳಿತಾಳೆ. ಓದೇ ಮಹಾಲಕ್ಷ್ಮಿ ಬಂದು ಅಂದ್ಬಿಟ್ಟು ದುಡ್ಡನ್ನು ಯಥೇಚ್ಛವಾಗಿ ನೀರು ಖರ್ಚು ಮಾಡಿದ್ರೆ ಮಹಾಲಕ್ಷ್ಮಿನ ಉಳಿತಾಳೆ. ಅಯ್ಯ, ಅದು ನಿಜ ಅನ್ನಿ. ಎಲ್ಲಿ ಉಳಿತಾಳೆ? ಓಡ್ಕೊಂಡು ಹೋಯ್ತಾಳೆ. ಅದೇನೋ ಕಸೋರಿನೇ ನೀವು ಹೇಳಿರೋದು. ಅಯ್ಯೋ, ನಾನೇನು ಬಂಗಾರ ಹಾಕೊಂಡಿಲ್ಲ ಕಣ್ರಿ. ಒಂದು ಸ್ವಲ್ಪ ಚೆನ್ನಾಗಿ ಸೀರೆ ಉಟ್ಕೊಂಡಿದ್ನ. ಹಳಿ ಸೀರೆ ಇತ್ತು, ನೀವು ಯಾವಾಗೋ ಕೊಡಿಸಿರೋದು ನಿಮ್ಗೆ ಇಷ್ಟ ಅಂತ ತೊಂದು ಕೊಟ್ಟಿದ್ರಲ್ಲ ಪ್ಯಾಟಿಗೆ ಹೋಗುವಾಗ, ಅದನ್ನೇ ಉಟ್ಕೊಂಡೀನಿ. ಕಬಾಡ್ನಾಗ ಇತ್ತು, ಸಿಕ್ತು, ಉಟ್ಕೊಂಡೀನಿ. ಹೊಟ್ಟೆನೆ ಏನೋ ಒಂದು ಸ್ವಲ್ಪ ಸರ ಅಂತ ಹಾಕ್ಕೊಂಡಿನಿ. ಅಕ್ಕಪಕ್ಕದವ್ರ ಮನೆ ಹೆಣ್ಮಕ್ಳನ್ನ ಅರ್ಶಿನ ಕುಂಕುಮಕ್ಕಂತ ಕರ್ದೀವ್ನಿ. ಅವ್ರು ಬಂದ್ಬಿಟ್ಟು ಏನು ಗಿರ್ಜಕ್ಕ, ಏನು ಒಂದು ಸರನ ಹಾಕೊಂಡಿಲ್ವಲ್ಲ? ಇಲ್ವೇ? ನನ್ನ ತವ ಕೇಳಿದ್ರೆ ನಾನಾದರೂ ಕೊಡ್ತಿದ್ದೆ, ನನ್ನ ತವ ಇರ್ತಿತ್ತು ಅಂತ ಹೇಳೋದಕ್ಕಿಂತ ಇರೋದನ್ನಾದ್ರೂ ಹಾಕ್ಕೊಂಡು ಅವ್ರ ಮುಂದೆ ಒಂದು ಸ್ವಲ್ಪ ತೋರಿಸ್ಕೊಳ್ಳೋಣ ಅಂತ. ನಾವು ಬಡವ್ರು ಅಂತ ಇಡೀ ಊರು ಗೊತ್ತಿದೆ. ಅವ್ರು ಏನಾರು ಕರ್ಕೊಂಬಿಟ್ಟು ಅವಮಾನ ಮಾಡಿಸ್ಕೊಳಕ್ಕೆ ಯಾಕೆ ಬೇಕು ಅಂತ. ಅಯ್ಯ, ಅಂಥವ್ರು ಬರ್ತೆ ಹೋದ್ರೆ ಏನು? ನಮ್ಮ ಶ್ರೀಮಂತಿಗೆ ನಾವು ಅನುಭವಿಸೋಣ, ನಮ್ಮ ಕಷ್ಟ ನಾವು ಅನುಭವಿಸೋಣ. ನಮ್ಮ ತಾವ ಕಷ್ಟ ಇರಲಿ ಶ್ರೀಮಂತಿಗೆ ಇರಲಿ, ಅವ್ರೇನು ಬರ್ತಾರೆ ನಮ್ಮನ್ನು ಆಡ್ಕೊಳಕ್ಕೆ ಅಂತಲೇ ಇರೋರು. ಶ್ರೀಮಂತಿಗೆ ಇದೆ ಅಂತ ಸೋಕು ಮಾಡ್ತಾರೆ, ಮಾತಾಡ್ತಾರೆ ಅಂತಾರೆ. ಬಡತನ ಇದ್ದರೆ ಅಯ್ಯೋ ಇವ್ರ ತಾವ ಏನಿದೆ ಎಲ್ಲ ಹೋಗಿದೆ ಅಂತಲೇ ಅನ್ನೋದು. ಊರವ್ರ ಮುಂದಿನ ಬಾಯ ಮುಚ್ಚೋಕೈತದೆ. ನಾಯಿ ಬಾಲ ಡೊಂಕ್ ಮಾಡೋದು ಒಂದೇನೆ, ಊರ ಮಂದಿ ಬಾಯಿ ಮುಚ್ಚಿಸೋದು ಒಂದೇನೆ. ಅಯ್ಯ, ಈಗ ಹಂಗ ಯಾವ ಕಡೆ ಹೋದ್ಲಪ್ಪ? ಅಯ್ಯ, ಇಟ್ಟತ್ತ ಇಲ್ಲೇನೆ ಮಹಾಲಕ್ಷ್ಮಿನ ತಯಾರು ಮಾಡಿದ್ದು. ನಾನೊಂದೇ ತಯಾರಾದರೆ ಸಾಕಮ್ಮ, ಮಹಾಲಕ್ಷ್ಮಿನೂ ಅಲಂಕಾರ ಮಾಡ್ತೀನಿ ಅಂತ ಅಲಂಕಾರ ಮಾಡಿದ್ದು. ಈಗ ಹೋಗವಳೆ, ಬರ್ತಾಳಿರು. ಏನಂತೆ ಕರೆದ್ರ? ಅಯ್ಯ ಗಂಗ, ಇದು ಏನವ ಇಷ್ಟು ಸಿಂಪಲ್ ಆಗಿ ರೆಡಿ ಆಗಿದೆಯೇ? ಇನ್ನೊಂದು 2 ಸರ ಹಾಕೊಂಬಾರ್ದೆ? ನೀ ಈ ಮನೆ ಮಹಾಲಕ್ಷ್ಮಿ ಕಣವ, ಹಿಂಗೆ ಮಾಡ್ಕೊಂಬಂದ್ರೆ ಚೆನ್ನಾಗಿ ಕಾಣಿಸ್ತದ? ಅಯ್ಯ, ಅವಳು ಹೆಂಗೆ ಇದ್ರು ನಮ್ಮನೆ ಮಹಾಲಕ್ಷ್ಮಿನೇ ಕಣವ. ಹಬ್ಬ ಬಂತು ಅಂತ ಅವಳಿಗೇನು ರೆಡಿ ಆಗಬೇಕು ಅಂತ ಏನಿಲ್ಲ, ಹಿಂಗಿದ್ರೇ ಚಂದ ನಮ್ಮ ಗಂಗವ್ವ. ಮಾವ, ಸರಿಯಾಗಿ ಹೇಳಿದ್ರಿ. ಯಾರ್ಯಾರು ಹೆಂಗಿದ್ರೆ ಚಂದ, ನಾವು ಹಂಗಂಗೆ ಇರಬೇಕು ಮಾವ. ಅದು ಬಿಟ್ಬಿಟ್ಟು ಅದೇನೋ ಹಬ್ಬದಾಗೆ, ದೀಪಾವಳಿ ಹಬ್ಬದಾಗೆ ಎತ್ತಿಗೆ ಸಿಂಗಾರ ಮಾಡ್ದಂಗೆ ಆಯ್ತದೆ ನನ್ನಂಥವ್ರು ಸಿಂಗಾರ ಮಾಡಿಕೊಂಡ್ರೆ. ಅಯ್ಯ, ಹಂಗಲ್ಲ, ಏನಿಲ್ಲ ಕಣಮ್ಮ, ಇನ್ನೊಂದು 2 ಸರ ಹಾಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಪ್ಪ. ಅಯ್ಯ ಅತ್ತೆ, ಏನು ಬೇಡ ಬಿಡಿ, ನಂಗೆ ಅಷ್ಟೊಂದು ಏನು ಇಷ್ಟ ಇಲ್ಲ ಬಂಗಾರ ಒಡವೆ ಅಂತ, ಸೀರೆ ಅಂತಂದರೆ ಸಾಕು ಬಿಡಿ ಅತ್ತೆ, ಇಷ್ಟೇ. ಸರಿ ಆಯ್ತಪ್ಪ. ಇನ್ನೇನು ಅರ್ಶಿನ ಕುಂಕುಮಕ್ಕೆ ಬರ್ತಾವ್ರೆ, ರೆಡಿ ಮಾಡ್ಕೋಣ. ಸರಿ ಆಯಿತು ಅತ್ತೆ. ಗಿರ್ಜಕ್ಕ, ಓ
ಶೋಭಾ ಬಂದಿರಬೇಕು. ಬಾರವ್ವ ಶೋಭವ್ವ. ಅಯ್ಯೋ ಶೋಭವ್ವ ಮಾತ್ರ ಅಲ್ಲ, ಎಲ್ಲರೂ ಬಂದೀವಿ. ಓ ಹೌದೇ, ಬರ್ರಿ ಬರ್ರಿ. ಗಿರ್ಜಿ ಏನ್ರಿ? ನೋಡು, ಕ್ವಾಣಿ ಸಣ್ಣ ಆಯ್ತದೆ, ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಕಳಿಸು, ಮಾತಾಡಿಸು, ಊಟ ಹಾಕ್ಸು. ನನ್ನನ್ನು ರೂಮ್ಗೆ ಬಿಟ್ಬಿಟ್ಟು ಬಾ, ಇಲ್ಲಾಂದರೆ ಇಲ್ಲಿ ನಿಮಗೆ ತೊಂದರೆ ಆಯ್ತದೆ. ಸರಿ ಆಯ್ತು, ನಡೀರಿ. ಗಂಗಾ ಹೇಳಿದ್ರೂ ಒಳಗಡೆ ಕರ್ತಾರವ. ಸರಿ ಆಯ್ತು ಅತ್ತೆ. ಬನ್ನಿ ಬನ್ನಿ ಒಳಗಡೆ. ಎಲ್ರು ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಒಳಗಡೆ. ಎಲ್ರು ಕೂತ್ಕೊಂಡು ಕುಡಿಯೋಕ್ಕೆ ಅಂತಾರಲಿ. ಏನು ಬೇಡ ಗಿರ್ಜಕ್ಕ, ಎಷ್ಟು ಚೆನ್ನಾಗಿ ಮಹಾಲಕ್ಷ್ಮಿನ ಅಲಂಕಾರ ಮಾಡಿಬಿಟ್ಟಿರಿ. ನಾನು ಏನು ನಿಮ್ಮ ಮನೇಲಿ ಈ ವರ್ಷ ಏನು ಗ್ರ್ಯಾಂಡ್ ಆಗಿರಲ್ಲ, ತುಂಬಾ ನಷ್ಟದಾಗೈತಲ್ಲ ನಿಮ್ಮ ಜೀವನ, ಕಷ್ಟದಾಗೈತೆ ಅಂದ್ಬಿಟ್ಟು ಪರವಾಗಿಲ್ವೇ ಗಿರ್ಜಕ್ಕ, ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿಬಿಟ್ಟಿರಿ. ಹೌದಲ್ವೇ, ಏನೋ ಅನ್ಕೊಂಡಿದ್ವಿ ಗಿರ್ಜಕ್ಕ ಅಂದರೆ ಪರವಾಗಿಲ್ವೇ. ಗಂಗಾ, ಶ್ರೀಕಾಂತಪ್ಪ ತಾಳಿ ಗಿಳಿ ಮಾಡಿಸ್ಕೊಟ್ನೆ ಹೊಸದನ್ನ. ಪರವಾಗಿಲ್ವೇ, ಶ್ರೀಕಾಂತಪ್ಪನಿಗೂ ಹೆಣ್ತಿ ಮ್ಯಾಗೆ ಭಾಳ ಪ್ರೀತಿ ಬಂದ್ಬಿಟ್ಟೈತೆ ಗಿರ್ಜಕ್ಕ. ಆವಾಗ ಕುರಿಮಣಿ ತಾಳಿನ ಮಾರಾಕ್ಬಿಟ್ಟಿದ್ರಿ ಅಲ್ವೇ ಕಷ್ಟದಾಗ. ಪರವಾಗಿಲ್ವೇ, ತಾಳಿ ಮಾಡಿಸುವಷ್ಟು ದೊಡ್ಡವರಾಗ್ಬಿಟ್ಟಿರಿ ಬಿಡಿ. ಕೆಂಪವ್ವ, ಇವಾಗ ಮಾಡಿಸಿದ್ದೀವಿ ನಮ್ಮ ಮನೆ ಮಹಾಲಕ್ಷ್ಮಿಗೆ ಅಂದ್ಬಿಟ್ಟು ತಾಳಿ ಮಾಡಿಸಿವಿ. ಹುಷಾರು ಗಿರ್ಜಕ್ಕ. ಆಮೇಲೆ ನಿಮ್ಮ ಮಗ ಹೋಗ್ಬಿಟ್ಟು ಇನ್ನು ಯಾರಿಗಾರು ಕೊಟ್ಬಿಟ್ಟಾನು ತಾಳಿನ, ಹುಷಾರಾಗಿ ಜೋಪಾನಾಗಿ ಇಟ್ಕೊಳ್ಳಿ ಆಯ್ತೆ. ಅಯ್ಯೋ ಕಮಲವ್ವ, ಈ ತಾಳಿ ನಾನು ಮಾಡಿಸಿರೋದಲ್ಲ, ಅವಳು ಗಂಡನೇ ಮಾಡಿಸಾಕಿರೋದು ಕಣವ. ಏನು ಯೋಚನೆ ಮಾಡಬೇಡ, ಭದ್ರವಾಗಿ ಇಟ್ಕೊತೀವಿ. ಅಯ್ಯ ಗಿರ್ಜಕ್ನಾರೆ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮನೆ ಪರಿಸ್ಥಿತಿ ಹಂಗೈತಲ್ಲ, ಅದಕ್ಕೆ ಹೇಳಿದ್ವಿ. ಪರವಾಗಿಲ್ವೇ, ನಾವು ಯಾರನ್ನೂ ಕರೆಯಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಎಲ್ದ್ರೂ ಕರೆದ್ಬಿಟ್ಟಿದ್ದೀರಾ. ಅಲ್ಲ, ಅರಿಶಿನ ಕುಂಕುಮ ಒಂದೇ ಕೊಡಿ ಆಯ್ತಾ, ಬೇರೆ ಏನು ಕೊಡೋಕೆ ಹೋಗಬೇಡಿ. ಭಾಳ ಪರಿಸ್ಥಿತಿ ಕಷ್ಟ ಇತ್ತಲ್ಲ ನಿಮ್ಮದು, ಅದಕ್ಕೇನೆ. ನಾವೆಲ್ಲ ಮಾಡಿರೋ ಥರ ನಿಮ್ಮ ಹತ್ರ ಏನು ಸೀರೆ ತಂದು ಅದು ಗಿಫ್ಟ್ ಬಾಕ್ಸ್ ಕೊಡೋಕ್ಕೆಲ್ಲ ಆಯ್ತದೆ. ನಮ್ಮ ಮನೆಯಾಗೆಲ್ಲ ಎಲ್ಲ ಮುತ್ತೈದೆಯರಿಗೂ ಒಂದೊಂದು ಸೀರೆ ಕೊಟ್ಟಿವಿ, 5,000 ಸಾವಿರದ್ದು. 5 ಮುತ್ತೈದೆಯರಿಗೆ ಕರೆದಿದ್ವಿ. ಆಮ್ಯಾಗೆ ಬಳಿನ ದೊಡ್ಡ ಅಂಗಡಿಯಾಗೆ 200 ರೂಪಾಯಿ ಡಜನ್ ಕೊಟ್ಟೆ ತಂದೀವಿ. ಹಂಗೊಟ್ಟೆಲ್ಲ ಮಾಡೋಕ್ಕೆ ಏನಾಗಕ್ಕಿಲ್ಲ. ನಮಗೆ ಅರಿಶಿನ ಕುಂಕುಮ ಕೊಟ್ಟರು ನಿಮ್ಗೆ ಆಶೀರ್ವಾದ ಮಾಡಿಬಿಟ್ಟು ಹೋಯ್ತೀವಿ ಆಯ್ತಾ ಗಿರ್ಜಕ್ಕ? ಕುದುರೆ ಜುಟ್ಟು ಏನು ಶೋಭಕ್ಕ? ಗಿರಿಜಕ್ಕ ಏನಾದರೂ ಅವ್ರ ಮನೆ ಕಷ್ಟ ಸುಖ ಕೇಳೋಕ್ಕೆ ಅಥವಾ ಅವ್ರ ಮನೆ ಕಷ್ಟ ಸುಖಕ್ಕೆ ಅಂತ ನಿನ್ನೇನು ಏನಾದರೂ ಕರೆದವಳ? ಏನೋ ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು 4 ಜನ ಮುತ್ತೈದೆಯರನ್ನ ಕರೆದು ಬಿಟ್ಟು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಆಶೀರ್ವಾದ ತಗೊಳ್ಳೋಣ ಅಂತ ಗಿರ್ಜಕ್ಕ ಕರೆದವಳೆ ಹೊರ್ತು ನಿಮ್ಮ ಎಲ್ಲರ ಭಾಷಣ ಕೇಳೋಕ್ಕೆ ಅಂತ ಏನು ಕರೆದಿಲ್ಲ ಕಣವ. ನಿನಗೆ ಇಷ್ಟ ಇದ್ದರೆ ಅರಿಶಿನ ಕುಂಕುಮ ತಗೊಂಡು ಅವ್ರು ಏನು ಕೊಟ್ಟವರೋ ಅದನ್ನು ಇಸ್ಕೊಂಡು ಒಯ್ತಾ ಇರು. ಅದು ಬಿಟ್ಬಿಟ್ಟು ನಿನ್ನ ಮನೆಯಾಗೆ ನಾನು 5,000 ರೂಪಾಯಿ ಸೀರೆ ಕೊಟ್ಟೀನಿ, 2,000 ರೂಪಾಯಿ ಅಲ್ಲ 200 ರೂಪಾಯಿ ಬಳೆನೇ ಕೊಟ್ಟೀನಿ, ಅಷ್ಟೊಂದು ಏನು ಕೊಡಬೇಕಾಗಿಲ್ಲ ಅಂತ ಏನು ನೀನು ಹೊಂಗಿಸೋದು ಏನು ಬೇಕಾಗಿಲ್ಲ ಕಣವ. ಅವ್ರು ಏನು ಕೊಡ್ತಾರೋ ಅದನ್ನು ತೊಗೊಂಡು ನಿನ್ನ ಹತ್ರ ಆದರೆ ಆಶೀರ್ವಾದ ಮಾಡು ಕಣವ, ಇಲ್ಲಾಂದರೆ ತೆಪ್ಪಗೆ ಹೋಗ್ಬಿಡು ಕಣವ. ಅದನ್ನು ಬಿಟ್ಬಿಟ್ಟು ಅವ್ರ ಮನ್ಸಿಗೆ ನೋವಾಗೋ ಥರ ಮಾಡಬೇಡ. ಅವ್ರು ಖುಷಿಯಾಗಿ ನಮ್ಮ ಮನೆಯೆಲ್ಲ ಕರೆದಿರೋದು ಅವಮಾನ ಮಾಡಿಸ್ಕೊಳಕ್ಕೆ ಅಂತಲ್ಲ ಕಣವ. ಊರು ಕೇರಿ ಮಂದಿನ ಕರೆದು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹಬ್ಬನ ಹರಿದಿನ ಆಚರಿಸ್ಬೇಕು ಅಂತ ನಮ್ಮ ಗಿರ್ಜಕ್ಕ ಕರೆದವಳೆ. ಗಿರ್ಜಕ್ಕ ಏನು ಅಂತ ಇಡೀ ಊರಿಗೆಲ್ಲ ಇಡೀ ಮನೆ ಮುಂದಿಗೂ ಗೊತ್ತು ಕಣವ. ಅವಳು ಸುಖದಾಗಿರುವಾಗ ಎಷ್ಟು ಉಪಕಾರ ಮಾಡವಳೆ, ಎಷ್ಟು ಕುಟುಂಬಕ್ಕೆ ಅನ್ನ ಹಾಕವಳೆ ಅಂತ ಅನ್ನನ ತಿಂದ ನಮ್ಮಂಥವ್ರಿಗೆ ಗೊತ್ತು ಕಣವ. ನಿನ್ನೆ ಮೊನ್ನೆ ಬಂದಿರೋ ಪ್ಯಾಟಿ ಜುಟ್ಟು ನಿನಗೇನು ಮಾತಾಡೋಕೆ ಹೋಗ್ಬೇಡ, ಬಾಯಿ ಮುಚ್ಕೊಂಡು ಅಪ್ಪ ಬಿದ್ದಿರು. ಗಿರ್ಜಕ್ಕ ನೀ ಏನು ಯೋಚನೆ ಮಾಡಬೇಡ ಗಂಗವ್ವ, ಯೋಚನೆ ಮಾಡಬೇಡ. ನಾಯಿ ಬೊಗಳಕ್ಕೆ ಅಂತ ದೇವಲೋಕ ಏನು ಹಾಳಾಗಕ್ಕಿಲ್ಲ. ನಮಗೆಲ್ರಿಗೂ ಅರಿಶಿನ ಕುಂಕುಮ ಕೊಡು ಕಣವ. ಮನೆ ತುಂಬ ಕೆಲಸ ಆಯ್ತದೆ ಗಿರ್ಜವ್ವ. ಮನೆ ತವಾಗ ಹೋಗ್ಬೇಕು. ನೀನು ಅರಿಶಿನ ಕುಂಕುಮ ಕೊಟ್ಬಿಟ್ಟು ನೀನು ನಮ್ಗೆ ಆಶೀರ್ವಾದ ಮಾಡು, ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಗಿರ್ಜವ್ವ. ನಮ್ಮ ಮನೆಯಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ. ನಿಮ್ಮ ಮನೆ ದೇವರಿಗೇನೆ ಕೊಯ್ ಮುಗಿದ್ಬಿಟ್ಟು ಹೋಯ್ತೀನಿ. ಸರಿ ಆಯಿತು ಶೋಭಕ್ಕ. ತಾಯಿ ಮಹಾಲಕ್ಷ್ಮಿ
ಎಲ್ರಿಗೂ ಒಳ್ಳೇದು ಮಾಡವ್ವ. ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯನ್ನು ಕೊಟ್ಟು ಲೋಕ ಸಮಸ್ತ ಸುಖಿನೋಭವ ಅನ್ನುವಂತೆಯೇ ಇಡೀ ಜಗತ್ತಿಗೂ ಮಳೆ ಬೆಳೆ ಎಲ್ಲನೂ ಒಳ್ಳೇದಾಗೋ ರೀತಿ ಮಾಡಿ ಒಟ್ಟು ತುಂಬ ಉಣ್ಣಂಗೆ ಮಾಡು. ನಮ್ಮ ಪ್ಯಾಟಿ ಜುಟ್ಟು ಥರ ಅಹಂಕಾರ ಬರೋಂಗೆ ಮಾಡಬೇಡ ಕಣವ. ಯಾರ ಮನೆ ತಾವ ಏನು ಮಾತಾಡಬೇಕು ಅಂತ ಈ ಗೂಬಿಗೆ ಗೊತ್ತಾಗಕ್ಕಿಲ್ಲ. ಎಲ್ರನ್ನೂ ಕಾಪಾಡು ಕಣವ. ಅತ್ತೆ ಹೋಗ್ಲಿ ಬಿಡಿ, ನಮ್ಮ ಮನೆ ಪರಿಸ್ಥಿತಿನೂ ಹಂಗೈತೆ. ಊರು ಕೇರಿಯವರೆಲ್ಲ ಆಡ್ಕೊಳೋ ಥರನೇ ಐತೆ. ಏನು ಮಾಡೋಕ್ಕಾಗಲ್ಲ. ಕಾಲ ಬದಲಾದಂಗೆ ಎಲ್ಲನೂ ಸರಿ ಹೋಯ್ತದೆ. ಗುರ್ರ ಅಂತ ನೀವು ಕೋಪ ಮಾಡ್ಕೊಂಬೇಡಿ ಅತ್ತೆ. ನೆಮ್ಮದಿಯಾಗಿ ಖುಷಿಯಾಗಿ ಸಂತೋಷವಾಗಿ ಒಂದು ಹಬ್ಬ ಆಚರಿಸೋಣ ಅಂದ್ರೂ ಈ ಮಂದಿ ಬಿಡಂಗಿಲ್ಲ. ಅದಕ್ಕೇನೆ ಅತ್ತೆ ಅಂದಿರೋದು ನಮ್ಮ ಮನೆಯವರು, ಬೇಡ ಅಮ್ಮ ಅವತ್ತು ನೋಡಿಲ್ವೇ ನಾಟಿ ಮಾಡೋಕ್ಕೆ ಯಾರು ಬರೋಕ್ಕೆ ತಯಾರಿಲ್ಲ. ಈ ರೀತಿ ಹಬ್ಬಕ್ಕೆ ಕರೆದ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಅಂತ ಕರೆದ್ಬಿಟ್ಟು ನಾವೇ ಅವಮಾನ ಮಾಡಿಸ್ಕೊಳಂಗೆ ಆಯ್ತದೆ. ಬೇಡ ಅಂತ ಅಂದರು ತಾನೆ. ಅವ್ರಿಗೆ ಗೊತ್ತಿರೋದಕ್ಕೆ ಕಾಣತ್ತೆ. ಏನು ಮಾಡೋಕ್ಕಾಗಲ್ಲ. ಆ ತಾಯಿ ನಮ್ಗೆ ಒಳ್ಳೇದು ಮಾಡಿದ್ರೆ ಇವತ್ತಲ್ಲ ನಾಳೆ ಒಳ್ಳೇದಾಯ್ತದೆ ಬಿಡು. ಅದಕ್ಕೆ ಹೇಳೋದು, ಯಾರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ಬಾರ್ದು, ಉಪಕಾರ ಮಾಡೋಕ್ಕೆ ಹೋಗ್ಬಾರ್ದು. ನೋಡು ಕಮಲವ್ವಂಗದ ಅವಳ ಮನೆ ಕಷ್ಟ ತಾವ ಎಷ್ಟು ಉಪಕಾರ ಮಾಡೀನಿ ನಾನು. ಈಗ ನೋಡು ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತದೆ. ಏನು ಮಾಡೋಕ್ಕಾಯ್ತದೆ ಹೇಳು ಬಿಡು. ಹಿರಿಯರು ಹೇಳಿಲ್ಲ ಸುಮ್ಮನೆ. ನಮ್ಮ ಮನೇಲಿ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಹೋಯ್ತಾ ಇರಬೇಕು. ಕಂಡವ್ರಿಗೆ ಉಪಕಾರ ಮಾಡೋಕ್ಕೆ ಹೋದರೆ ಹಿಂಗೆ ಆಯ್ತದೆ. ಹೋಗ್ಲಿ ಬಿಡು ಗಂಗವ್ವ. ನೋಡು ಅವ್ರಿಗಂತೂ ಊಟ ಹಾಕ್ಬಿಟ್ಟು ಕಳಿಸಾಯ್ತಲ್ಲ, ನಾವೆಲ್ಲರೂ ಉಣ್ಣೋಣ. ಬಾಡಿ ಎಲೆ ಹಾಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂತ ಊಟ ಮಾಡೋಣ. ಸರಿ ಆಯಿತು, ನೀವು ಬನ್ನಿ ಅತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅಯ್ಯೋ ಕಾಗೆ ಕರ್ರನತ್ತೆ ಅಂತ ನಾವು ಕಿವಿಯೊಳಗೆ ಹೊತ್ತಿ ಹಾಕೋಕ್ಕಾಗಲ್ಲ ಕಣವ. ಅದು ಕಾಗೆ ಕರ್ರು ಬಿಡ್ತಾ ಇರಬೇಕು, ನಾವು ನಮ್ಮ ಪಡಿಗೆ ಕೆಲಸ ಮಾಡ್ಕೊತಾ ಇರಬೇಕು.